ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ ಆಗಿದೆ. ಆದರೆ ಆ ಪರೀಕ್ಷೆ ಬರೆಯೋದಕ್ಕೆ ಆಂಬ್ಯುಲೆನ್ಸ್ನಲ್ಲೇ ಒಬ್ಬ ವಿದ್ಯಾರ್ಥಿನಿ ಆಗಮಿಸಿದ್ರು. ಕೋಲಾರದ ಕೆಜಿಎಫ್ನ ಸೆಂಟ್ ಮೇರೀಸ್ ಹೈಸ್ಕೂಲ್ನ ಸ್ಟೂಡೆಂಟು ಸ್ಟ್ರೆಚರ್ನಲ್ಲೇ ಪರೀಕ್ಷೆ ಬರಿತಾ ಇದ್ದಾಳೆ ಆ ಹೆಣ್ಮಗಳು. ಇನ್ನೆಷ್ಟು ಆಸಕ್ತಿ ಇರ್ಬೋದು ನೋಡಿ. ಇಂಥ ಮನಸ್ಥಿತಿಯ ಮಕ್ಕಳಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಇತ್ತೀಚೆಗೆ ಆಕೆಗೆ ಅಪಘಾತ ಆಯಿತು. ಆ ಅಪಘಾತದಲ್ಲಿ ಒಂದು ಕಾಲು ಕಳ್ಕೊಂಡಿದ್ರು ಆ ಬಾಲಕಿ. ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಆಸ್ಪತ್ರೆಯಲ್ಲೇ ಇದ್ಲು ಎಸ್ಎಲ್ಸಿ ಸ್ಟೂಡೆಂಟು. ಕೆಜಿಎಫ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಜಿ ನಾರಾಯಣಸ್ವಾಮಿ ಅವರ ಅನುಮತಿಯ ಮೇರೆಗೆ ತಾಯಿ ಸಹಾಯದಿಂದ ಆಂಬ್ಯುಲೆನ್ಸ್ ಅಲ್ಲಿ ಬಂದು ಸ್ಟ್ರೆಚರಲ್ಲೇ ಕೂತ್ಕೊಂಡು ಪರೀಕ್ಷೆಯನ್ನ ಬರಿತಾ ಇದ್ದಾಳೆ. ಬೇರೆ ಇನ್ಯಾರಾದ್ರೂ ಒಂದಷ್ಟು ಜನ ಸ್ಟೂಡೆಂಟ್ಸ್ ಆಗಿದ್ರೆ ಅಯ್ಯೋ ಮುಂದಿನ ವರ್ಷ ಎಕ್ಸಾಮ್ ಬರ್ಕೊಂಡಿದ್ರೆ ಆಗಿರೋದು ಅಂತ ಅಂತಿದ್ರೋ ಏನೋ ಗೊತ್ತಿಲ್ಲ. ಆದರೆ ಈ ಹುಡುಗಿ ಕೆಜಿಎಫ್ನ ಸೆಂಟ್ ಮೇರೀಸ್ ಹೈಸ್ಕೂಲ್ನ ವಿದ್ಯಾರ್ಥಿನಿ ಕುಸುಮ ಸ್ಟ್ರೆಚರಲ್ಲೇ ಬಂದು ಪರೀಕ್ಷೆಯನ್ನು ಬರಿತಾ ಇರೋ ದೃಶ್ಯವನ್ನು ನೀವು ನೋಡ್ಬೋದು. ನಿಜವಾಗ್ಲೂ ಆಕೆಗೆ ಒಂದು ಮಕ್ಕಳಿಗೆ SSLC ಪರೀಕ್ಷೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅವರ ಭವಿಷ್ಯಕ್ಕೆ, ಅವರ ಜೀವನದಲ್ಲಿ ಅನ್ನೋದು ಬಹುಶಃ ಇಡೀ ಸಮಾಜ ಇದನ್ನು ನೋಡಿ ತಿಳ್ಕೊಳ್ಬೇಕು. ಇಡೀ ವಿದ್ಯಾರ್ಥಿ ಸಂಕುಲ ಏನಿದೆಯಲ್ಲ ಅದು ಈ ಹೆಣ್ಮಗಳನ್ನ ನೋಡಿ ತಿಳ್ಕೊಳ್ಬೇಕು ಅಂತ ಅನ್ಸುತ್ತೆ. SSLC ಪರೀಕ್ಷೆ ಅನ್ನೋದು ಯಾಕೆ ಒಬ್ಬ ವ್ಯಕ್ತಿಯ ಅಥವಾ ಒಂದು ಸ್ಟೂಡೆಂಟ್ನ ಜೀವನದಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಬಹುಶಃ ಈ ದೃಶ್ಯಗಳನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು ಯಾಕೆ ಇಂಥ ಪರಿಸ್ಥಿತಿಯಲ್ಲೂ ಆಕೆ ಬಂದು SSLC ಪರೀಕ್ಷೆಯನ್ನು ಬರಿತಾ ಇದ್ದಾಳೆ ಅಂತ. ಸಪ್ಲಿಮೆಂಟ್ರಿ ತೊಗೋಬೋದಿತ್ತು, ಇಲ್ಲ ಇನ್ನೊಂದು ವರ್ಷ ಮುಂದಕ್ಕೆ ಹಾಕಿ ಇನ್ನೊಂದು ವರ್ಷಕ್ಕೆ ಎಕ್ಸಾಮ್ ಬರಿಬಹುದಾಗಿತ್ತು. ಆದರೂ ಆ ಇಚ್ಛೆ ಇದೆಯಲ್ಲ, ನಾನು ಬರಿಬೇಕು, ನಾನು ಪರೀಕ್ಷೆ ಬರಿಬೇಕು ಅಂತ ಹೇಳಿ ಬಹುಶಃ ಅದಕ್ಕೊಂದು ದೊಡ್ಡ ಹ್ಯಾಟ್ಸ್ ಆಫ್. ಕೋಲಾರ ಪ್ರತಿನಿಧಿ ಶ್ರೀನಿವಾಸ್ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶ್ರೀನಿವಾಸ್, ನಿಜವಾಗ್ಲೂ ಆ ಬಾಲಕಿಯನ್ನು ನೋಡಿದ್ರೆ ಹ್ಯಾಟ್ಸ್ ಆಫ್ ಹೇಳಬೇಕು ಅಂತ ಅನ್ಸುತ್ತೆ. ಬಹುಶಃ ಇನ್ಯಾರಾದರೂ ಆಗಿದ್ರೆ ಪೇರೆಂಟ್ಸ್ ಇನ್ನೊಂದು ವರ್ಷಕ್ಕೆ ಬರಿ ಬಿಡು ಅಂತ ಹೇಳ್ತಿದ್ರೋ ಏನೋ ಗೊತ್ತಿಲ್ಲ. ಸದ್ಯ ಹೆಣ್ಮಕ್ಳ ಬಗ್ಗೆ ಹೇಳೋದಾದ್ರೆ ಶ್ರೀನಿವಾಸ್. ಹೌದು ಸುಂದರ, ಈ ಧೈರ್ಯ ಮತ್ತು ಒಂದು ಛಲ ಅನ್ನೋದಿದ್ರೆ, ಆತ್ಮವಿಶ್ವಾಸ ಅನ್ನೋದಿದ್ರೆ ಏನಕ್ಕೆ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಈ ಒಬ್ಬ ವಿದ್ಯಾರ್ಥಿನಿ ಒಂದು ನಿದರ್ಶನ ಅಂತ ಹೇಳ್ಬೋದು. ಕೆಜಿಎಫ್ನ ಒಂದು ಸೆಂಟ್ ಮೇರಿಸ್ ಶಾಲೆನಲ್ಲಿ ಇವತ್ತಿಂದ ಆರಂಭ ಆಗಿರುವಂತ SSLC ಪರೀಕ್ಷೆಗೆ ನಾನು ಹೋಗ್ಬೇಕು, ನಾನು ಪರೀಕ್ಷೆ ಬರೀಬೇಕು ಅನ್ನೋಂಥದ್ದು ಒಂದು ತೀರ್ಮಾನ ತೆಗೆದುಕೊಂಡು ಈ ಹೆಣ್ಮಗಳು ನಿರ್ಧಾರ ಮಾಡಿರ್ತಾಳೆ. ಆಕೆಗೆ ಅವರ ಪೋಷಕರು ಕೂಡ ಸಹಕಾರ ಕೊಟ್ಟಿರ್ತಾರೆ ಮತ್ತು ಇಲಾಖೆ ಕೂಡ ಆಕೆ ಬೆನ್ನಿಗೆ ನಿಂತು ಎಕ್ಸಾಮಿನೇಷನ್ ಅಟೆಂಡ್ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತ ವ್ಯವಸ್ಥೆ ಮಾಡಿಕೊಡುತ್ತೆ. ಹಾಗಾಗಿ ಇವತ್ತು ಬೆಳಗ್ಗೆ ಎಕ್ಸಾಮಿನೇಷನ್ ಸೆಂಟರ್ಗೆ ಬಂದಂತ ಆಂಬ್ಯುಲೆನ್ಸ್ ಅಲ್ಲಿ ಬಂದಂತ ವಿದ್ಯಾರ್ಥಿನಿ ಪರೀಕ್ಷೆಗೆ ಕೊಠಡಿಗೆ ತೆರಳ್ತಾಳೆ. ಆಕೆಗೆ ಬೇಕಾದ ರೀತಿಯಲ್ಲಿ ಎಲ್ಲಾ ರೀತಿಯಾದಂತ ವ್ಯವಸ್ಥೆನ ಇಲಾಖೆ ಕೂಡ ಮಾಡ್ಕೊಡುತ್ತೆ. ಒಂದು ಆತ್ಮವಿಶ್ವಾಸ ಮತ್ತು ಒಂದು ಏನು ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೇಕು, ಯಾವುದೇ ರೀತಿಯಲ್ಲೂ ಕೂಡ ವಿದ್ಯಾಭ್ಯಾಸ ತೊಂದರೆ ಆಗಬಾರ್ದು ಅನ್ನೋ ಒಂದು ವಿಶ್ವಾಸದಿಂದ ಈ ಒಂದು ಎಕ್ಸಾಮಿನೇಷನ್ ಬರೀತಿದ್ದಾಳೆ. ಕೆಲವೇ ದಿವಸಗಳ ಹಿಂದ್ಗಡೆ ಈಕೆ ಒಂದು ಸ್ಕೂಟಿನಲ್ಲಿ ಹೋಗ್ತಾ ಇದ್ದಾಗ ಒಂದು ಟ್ರಾಕ್ಟರ್ ಅಡ್ಡ ಬರುತ್ತೆ. ಆ ಟ್ರಾಕ್ಟರ್ಗೆ ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಆಕೆ ಕೆಳಗಡೆ ಬೀಳ್ತಾಳೆ. ಆಕೆ ಒಂದು ಕಾಲ ಮೇಲೆ ಟ್ರಾಕ್ಟರ್ನ ಚಕ್ರ ಹರಿದಿರುತ್ತೆ. ಹಾಗಾಗಿ ಚಕ್ರಕ್ಕೆ ಕಾಲ್ಗೆ ಫ್ರಾಕ್ಚರ್ ಆಗಿದೆ. ಅಂತ ಒಂದು ಸಂದರ್ಭದಲ್ಲಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಂತದ್ದೇ ವೇಳೆನಲ್ಲೇ ಎಕ್ಸಾಮಿನೇಷನ್ ಕೂಡ ಬರುತ್ತೆ. ಎಕ್ಸಾಮಿನೇಷನ್ ಬರೆಯೋದು ಆಗುತ್ತೋ ಇಲ್ಲೋ ಅಂತ ಒಂದು ಅನುಮಾನ ಇರುತ್ತೆ. ಬಟ್ ಆದ್ರೆ ಆಕೆ ಒಂದು ಧೈರ್ಯವಾಗಿ ನಾನು. ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಎಷ್ಟೋ ಜನ ಮಕ್ಕಳು ಪೇರೆಂಟ್ಸರ ಒಂಥರ ಕಾರಣಗಳು ಕೊಡೋಕೆ ಶುರು ಮಾಡ್ಬಿಡ್ತಾರೆ. ಅಯ್ಯೋ ನನ್ನ ಮಕ್ಳಿಗೆ ಎಷ್ಟು ಕಷ್ಟ, ಇಲ್ಲಿಂದ 2 ಬಸ್ ಹೊತ್ತು ಹೋಗಬೇಕು, ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ತುಂಬ ಕಷ್ಟಪಡ್ತಾರೆ ಅಂತೆಲ್ಲ ಹೇಳ್ತಾರೆ. ಬಹುಶಃ ಎಷ್ಟೋ ಫೆಸಿಲಿಟಿ ಇದ್ದರೂ ಬಹಳಷ್ಟು ಜನ ಮಕ್ಕಳು ಮತ್ತು ಅವರ ಪೇರೆಂಟ್ಸು ಕಾರಣಗಳನ್ನು ಕೊಡ್ತಾನೇ ಇರ್ತೀರ. ಅಯ್ಯೋ ನನ್ನ ಮಗಂಗೆ ಹಿಂಗಾಯಿತು ಅದಕ್ಕೆ ಓದೋಕ್ಕಾಗಲಿಲ್ಲ, ಜ್ವರ ಬಂದ್ಬಿಟ್ಟಿತ್ತು ಅದಕ್ಕೆ ಪರೀಕ್ಷೆ ಬರಲಿಲ್ಲ. ಇಂಥ ನೂರಾರು ಕಾರಣಗಳನ್ನು ಕೊಡುವಂತಹ ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಬಹುಶಃ ಈ ಬಾಲಕಿ ಕುಸುಮ ಬಹಳ ವಿಭಿನ್ನವಾಗಿ ನಿಂತ್ಕೊಳ್ತಾಳೆ ಅಂತ ಅನ್ಸುತ್ತೆ. ನಾವೆಲ್ಲರೂ ಅವಳಿಗೆ ಹಾರೈಸಬೇಕಾಗಿದೆ ಈ ಪರೀಕ್ಷೆಯಲ್ಲಿ ಅವಳು ಉತ್ತೀರ್ಣಲಾಗಲಿ ಅಂತ ಹೇಳಿ. ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ ಆಕೆಯ ಇಚ್ಛಾಶಕ್ತಿ, ಆಕೆಯ ಹಠ ಮತ್ತು ಛಲಕ್ಕೆ ದೊಡ್ಡ ನಮಸ್ಕಾರ ಹೇಳಬೇಕು ಅಂತ ಅನಿಸ್ತಾ ಇದೆ.